ನೋಡಿ ಇದು ಕೌದಳ್ಳಿ ಗ್ರಾಮ. ನೋಡಿ ಇದು ಕೌದಳ್ಳಿ ಗ್ರಾಮ. ಇಲ್ಲಿ ಬಲಗಡೆ ತಗೊಳ್ತಾ ಇದ್ದೀನಿ. ಸೊ ಶೈಟೂರೇ ಮಹದೇಶ್ವರ ಬೆಟ್ಟ. ಸೊ ವಿಚಾರ ಇಷ್ಟೇ, ಸಾಮಾನ್ಯವಾಗಿ ಈಗಾಗಲೇ ಮಕ್ಕಳಿಲ್ದಿರ್ತಕ್ಕಂಥ ದಂಪತಿಗಳು ದೂರವಾಣಿ ಕರೆಗಳನ್ನು ಮಾಡಿ ಅವರು ಪ್ರಶ್ನೆಗಳನ್ನು ಮಾಡ್ತಕ್ಕಂಥದ್ದು. ಸರ್ ಅಲ್ಲಿಗೆ ಯಾವ ರೀತಿ ಬರಬೇಕು, ಅಲ್ಲಿಗೆ ಯಾವ ರೀತಿ ಬರಬೇಕು, ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟ ಪಾವಗಡ ಪುಣ್ಯಕ್ಷೇತ್ರ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಲತ್ತೂರು ಗ್ರಾಮ ಇದಾಗಿರ್ತದೆ. ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ನಾನು ಈ ಕೌದಳ್ಳಿ ಗ್ರಾಮದಿಂದ ಭೇಟಿಯನ್ನು ನೀಡ್ತಾ ಇದ್ದೀನಿ. ನೋಡಿ, ತಾವು ಏನಾದರೂ ಬೆಟ್ಟದ ಶಂಕರಪ್ಪರವ್ರನ್ನ ಭೇಟಿ ಮಾಡಬೇಕು ಅಂದರೆ ಗೂಗಲ್ ಮ್ಯಾಪ್ಗೆ ಹೋಗಿ ಬೆಟ್ಟದ ಶಂಕರಪ್ಪ ತೊಟ್ಟಿಲು ಮನೆ ಅಂತ ಟೈಪ್ ಮಾಡಿ, ಅಲ್ಲಿ ನಿಮಗೆ ಗೂಗಲ್ ಲೊಕೇಶನ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಸಹ ಬರ್ಬೋದು. ಇಲ್ಲ ನಾವು ಬಸ್ಸಲ್ಲಿ ಬರ್ತೀವಿ ಸರ್, ನಮ್ಗೆ ಗೊತ್ತಾಗಲ್ಲ ಹಾಗೆ ಈ ಥರ ಹೇಳ್ತಕ್ಕಂಥವ್ರು, ಏನೀಗ ನಾನು ತೋರಿಸ್ನಲ್ಲ ಕೌದಳ್ಳಿ, ಇಲ್ಲಿ ಬಂದು ನೀವು ಬಸ್ಸಲ್ಲಿ ಇಳ್ಕೋಬೇಕಾಗತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಮೈಸೂರವರು ಆಗಲಿ ಬೆಂಗಳೂರವರು ಆಗಲಿ, ನೀವು ಏನು ಮಹದೇಶ್ವರ ಬೆಟ್ಟ ಬಸ್ ಹತ್ತಬೇಕು ಅಷ್ಟೇ. ಮಹದೇಶ್ವರ ಬೆಟ್ಟ ಬಸ್ ಹತ್ತಿದ್ರೆ ನಮಗೆ ಕೌದಳ್ಳಿ ಏನಿದೆ ಈ ಗ್ರಾಮಕ್ಕೆ ಟಿಕೆಟ್ ತಗೊಳ್ಳಿ. ಇಲ್ಲಿ ಬಂದು ಇಳ್ಕೊಂಡು ಆಟೋದವ್ರಿಗೆ ಹೇಳಿದ್ರೆ ಆಟೋದವ್ರು ನಿಮ್ಮನ್ನು ಕರ್ಕೊಂಬರ್ತಾರೆ. ಬಹಳ ನೀಟಾಗಿ ಹೇಳ್ತಾ ಇದ್ದೀನಿ, ಯಾವುದೇ ತರಹದ ಗೊಂದಲಕ್ಕೆ ಪಡುವ ಅಗತ್ಯ ಇಲ್ಲ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿಂದ 30 ಕಿಲೋಮೀಟ್ರ್ ಅಂತರ ನೀವು ಮಹದೇಶ್ವರ ಬೆಟ್ಟಕ್ಕೂ ಸಹ ಹೋಗ್ಬೋದು. ಅರ್ಥ ಆಯ್ತಾ? ಈ ಕೌದಳ್ಳಿ ಗ್ರಾಮದಿಂದ 30 ಕಿಲೋಮೀಟ್ರ್ ಅಂತರ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು. ಸೊ ಈಗ ನಾನು ಕೌದಳ್ಳಿ ಗ್ರಾಮದಿಂದ ಏನೋ ದೊಡ್ಡಲತ್ತೂರು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ತಾ ಇದ್ದೀನಿ. ಅವರ ಒಂದು ತೊಟ್ಟಿಲು ಮನೆ ನಿವಾಸದಲ್ಲಿ ಇವತ್ತು ಶನಿವಾರ ಪೂಜೆ ಇದೆ. ಸೊ ಅವ್ರಿಗೆ ನೋಡಿ, ಏನೋ ದೇವಸ್ಥಾನದ ವತಿಯಿಂದ ಏನೋ ಲಾಡು ಪ್ರಸಾದ ಈಗ ತಾನೇ ಬಸ್ಸಲ್ಲಿ ಬಂತು. ಸೊ ಅದನ್ನು ತೆಗೆದುಕೊಂಡೋಗಿ ಗುರುಗಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ನೋಡಿ, ಈ ಒಂದು ರಸ್ತೆಯನ್ನು ಅನುಸರಿಸಿ ಬಂದು ತಾವು ಬೆಟ್ಟದ ಶಂಕರಪ್ಪರವ್ರನ್ನ ಭೇಟಿಯನ್ನು ಮಾಡ್ಬೋದು ಅಂತ ಈ ಸಂದೇಶವನ್ನು ನೀಡ್ತಿದ್ದೇನೆ. ಹಲೋ, ಬಂದೆ ಇಲ್ಲೇ ಇದ್ದೀನಿ. ಇಲ್ಲಿ ಬಂದೆ, 5 ನಿಮಿಷ ಇಲ್ಲೇ ಇದ್ದೀನಿ. ಬಂದ್ಬಿಟ್ಟೆ, ಕೆಂಪನಹಟ್ಟಿಯಿಂದ ಮುಂದಿದ್ದೀನಿ. ಹಾಂ, ನೋಡಿ ಬಂಧುಗಳೇ, ಹತ್ತತ್ರ ನಾನು ಕೆಂಪಯ್ಯನಹಟ್ಟಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿದ್ದೀನಿ. ನೋಡಿ, ಬರ್ತಕ್ಕಂಥವ್ರು ಕೌದಳ್ಳಿ ಗ್ರಾಮದಿಂದ ಸರಿಸುಮಾರು 3 ಕಿಲೋಮೀಟ್ರ್ ಅಂತರ ಈ ಒಂದು ಕೆಂಪಯ್ಯನಹಟ್ಟಿ ಗ್ರಾಮಕ್ಕೆ ಆಗಮಿಸಿ, ತದನಂತರ ತಾವು ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಸ್ಥಳದಿಂದ ಬಲಗಡೆ ನೋಡಿ ಸ್ಟ್ರೈಟ್ ಹೋಗ್ತಾ ಇದ್ದೀನಿ.
ಇಲ್ಲಿ ನೋಡಿ ಮಾರಮ್ಮ ಟೆಂಪಲ್ ಇದೆ ಇಲ್ಲಿ ನೋಡ್ಕೊಳ್ಳಿ, ಕೆಂಪಯ್ಯನಹಟ್ಟಿ ಗ್ರಾಮ ನೆನಪಿರಲಿ. ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ. ಸ್ಟ್ರೈಟು ಸಮ್ ಟೈಮ್ ಏನು ಮಾಡ್ತಾ ಗೂಗಲ್ ಮ್ಯಾಪು ಸ್ಟ್ರೈಟ್ ತೋರಿಸ್ತದೆ, ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಹೋಗ್ಬಿಡಿ, ಇಲ್ಲಿ ಬಲಗಡೆ ತಗೋಬೇಕು. ಇದು ಕೆಂಪಯ್ಯನಹಟ್ಟಿ ಗ್ರಾಮ ನೆನಪಿರಲಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಕೆಂಪಯ್ಯನಹಟ್ಟಿ ಗ್ರಾಮದಲ್ಲಿ ಬಲಗಡೆ ತೆಗೆದುಕೊಳ್ಬೇಕು ನೀವು. ಸೊ ಸ್ಟ್ರೈಟ್ ಹೋದರೆ ಸರಿ ಸುಮಾರು 1 ಕಿಲೋಮೀಟ್ರ್ ಅಂತರ ನಿಮಗೆ ದೊಡ್ಡಲತ್ತೂರು ಅಂತಕ್ಕಂಥ ಗ್ರಾಮ ಇದೆ. ಸೊ ಈ ಗ್ರಾಮದಲ್ಲಿ ಇಲ್ಲಿ ಆಗಮಿಸ್ತಕ್ಕಂಥವ್ರು, ವಿಶೇಷವಾಗಿ ನೀವು ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಏನೋ ಬರುವಾಗ ಪೂಜಾ ಸಾಮಗ್ರಿಗಳು ತಗೊಬನ್ನಿ, ಹೂವು, ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ. ಹಾಗೆ ಒಂದು ಸೀರೆ ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು, ಒಂದು ಹಳೆ ಸೀರೆ, ಯಾವುದಾದ್ರು ಒಂದು ಹಳೆ ಸೀರೆ ತಗೊಬನ್ನಿ. ಸೊ ಅದು ಒಂದು ತೊಟ್ಟಿಲು ಪೂಜೆಗೆ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿಗೆ ಬರ್ತಕ್ಕಂಥವ್ರು ಹೆಚ್ಚಿನ ಮಾಹಿತಿಗಾಗಿ ಒಂದು ವಾಟ್ಸಪ್ ಸಂದೇಶ ಕಳಿಸಿ, ಅದಕ್ಕೆ ನೀವು ಬುಕ್ ಮಾಡ್ಕೊಂಬರ್ಬೇಕು. ಅರ್ಥ ಆಯ್ತಾ? ನಾನು ಒಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಆ ನಂಬರಲ್ಲಿ ಬುಕ್ ಮಾಡಿಕೊಂಡು ನೀವು ಮಕ್ಕಳಿಲ್ದಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಇಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೇನೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ವಾಟ್ಸಪ್ ಸಂದೇಶದ ಮೂಲಕ ನೀಡಲಾಗುತ್ತೆ. ನೋಡಿ, ಒಂದು ವಾಟ್ಸಪ್ ಸಂಖ್ಯೆ ಹಾಕಿರ್ತೀನಿ ನೋಡಿ. ಈಗ ಸ್ಟ್ರೈಟ್ ಬಂದು ನೋಡಿ, ಇಲ್ಲಿ ಲೆಫ್ಟ್ ಹೋಗಬೇಡಿ, ಸ್ಟ್ರೈಟ್ ಹೋಗಿ ಇಲ್ಲಿ ಬಲಗಡೆ ತಗೊಳ್ಳಿ. ಇದೇ ದೊಡ್ಡಲತ್ತೂರು ಗ್ರಾಮ. ಓಡ ಎತ್ಕೊಂಡು ಹೋಗ, ಓಡು. ಹಾಂ, ನೋಡಿದೆ ನೋಡ್ಕೊಳ್ಳಿ. ಈಗ ಅಲ್ಲೇ ಪೂಜೆಗೆ ಬಂದಿರ್ತಾರೆ, ಸುಮ್ಮನೆ ಹಂಗೆ ಒಂದು ವ್ಯೂ ತೋರಿಸ್ತೀನಿ, ವಾಚ್ ಮಾಡ್ಕೊಳ್ಳಿ. Ayaw sa bubog sa dito.